ನಮಸ್ತೆ. ನಾನು ನಿಮ್ಮ ಪುಷ್ಪಾಂಜಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನ ಈ ವ್ಲಾಗ್‌ನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಾನು ಫಸ್ಟ್ ಎಲ್ಲರಿಗೂ ಸಾರಿನ ಕೇಳ್ತಿದ್ದೀನಿ. ರೀಸನ್ ಏನಂದ್ರೆ ನಾನು ಮೊನ್ನೆ ಶನಿವಾರ ಒಂದು ವ್ಲಾಗ್‌ನ ಅಪ್ಲೋಡ್ ಮಾಡಿದ್ದೆ. ಹೌ ಐ ಮೋಟಿವೇಟ್ ಮೈ ಸೆಲ್ಫ್ ಅಂತ ಹೇಳ್ಬಿಟ್ಟು. ಸೊ ಆ ವ್ಲಾಗ್ಗೆ ಸುಮಾರು ಕಮೆಂಟ್ಸ್ ಬಂದಿದೆ. ಬಟ್ ನನ್ಗೆ ಯಾವುದೇ ಒಂದು ಕಮೆಂಟ್‌ಗೂ ರಿಪ್ಲೈ ಮಾಡಕ್ಕೆ ಆಗಿಲ್ಲ. ಯಾಕಂದ್ರೆ ಸ್ವಲ್ಪ ಅಂದ್ರೆ ಇವತ್ತು ನೀವೇನೀಗ ವ್ಲಾಗ್‌ನ ನೋಡ್ತಿದ್ದೀರಿ, ಇದು ನಾನು ಅವತ್ತಿನ ದಿನಾನೇ ಶೂಟ್ ಮಾಡ್ಕೊಂಡಿದ್ದು. ಸ್ವಲ್ಪ ವ್ಲಾಗ್ ಶೂಟ್ ಮಾಡ್ಕೊಬೇಕಿತ್ತು. ಹಾಗೆ ನಂದು ಬೇರೆ ಬೇರೆ ಕೆಲ್ಸಗಳಿದ್ದಿದ್ ಕಾರಣ ನನ್ಗೆ ಕಮೆಂಟ್ಸ್‌ಗೆ ರಿಪ್ಲೈ ಮಾಡಕ್ ಆಗ್ಲೇ ಇಲ್ಲ. ಸೊ ಸಾಧ್ಯವಾದಷ್ಟು ನಾನು ಅದನ್ನ ಚೆಕ್ ಮಾಡಿ ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡಕ್ಕೆ ಟ್ರೈ ಮಾಡ್ತೀನಿ. ಇನ್ನ ಕೆಲವ್ರು ನನ್ಗೆ ನೀವು ಗೋಲ್ಡ್‌ನ ಯಾವ ರೀತಿ ಪರ್ಚೇಸ್ ಮಾಡ್ತೀರಾ? ಯಾವ ರೀತಿ ಅದಕ್ಕೆ ಸೇವ್ ಮಾಡ್ತೀರಾ? ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ರಿ. ಸೊ ಅದನ್ನ ನಾನಿವತ್ತು ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅಂದ್ರೆ ನನ್ನ ಮಕ್ಕಳಿಗೆ ನಾನು ಗೋಲ್ಡನ್ನ ಯಾವ ತರ ತಗೋತಿದೀನಿ ಅನ್ನೋದನ್ನ ಹೇಳ್ತೀನಿ. ಮೇ ಬಿ ಇದು ನಿಮ್ಗೆ ಯಾರಿಗಾದ್ರೂ ಸ್ವಲ್ಪ ಹೆಲ್ಪ್‌ಫುಲ್ ಆಗ್ಬೋದು ಅಂತ ಅನ್ಕೋತೀನಿ. ಅಂದ್ರೆ ನನ್ನ ಐಡಿಯಾ ಏನಂದ್ರೆ ಈಗ ನನ್ ಮಕ್ಕಳಿಗೆ ನಾನು ಇದುವರೆಗೂ ಗೋಲ್ಡ್ ಅಂತ ಹೇಳಿ ತಗೊಂಡಿಲ್ಲ. ಅಂದ್ರೆ ತಗೊಂಡಿದೀನಿ. ಸಣ್ಣ ಪುಟ್ಟ ಪರ್ಚೇಸ್ ಮಾಡಿದ್ದೀನಿ. ಅಂದ್ರೆ ಸುಮ್ನೆ ಡೈಲಿಗೆ ಆತರ ಚೈನು, ಇಲ್ಲ ಅಂದ್ರೆ ಬ್ರೇಸ್ಲೆಟ್ ಈ ತರ ತಗೊಂಡಿದ್ದೀನಿ. ದೊಡ್ಡದಾಗಿ ಅವ್ರಿಗೆ ನೆಕ್ಲೆಸ್ ಆಗಿರ್ಬೋದು, ಹಾರ ಈ ತರ ಎಲ್ಲ ಇನ್ನೂ ನಾನು ಅವ್ರಿಗೆ ಅಂತ ಪರ್ಚೇಸ್ ಮಾಡಿದ್ದೇ ಇಲ್ಲ. ಆದ್ರೆ ನನ್ ಮಕ್ಳು ನನ್ನ ಒಡವೆನ ಏನಾದ್ರೂ ಫಂಕ್ಷನ್ಸ್ ಆದಾಗ ನನ್ನ ಜ್ಯುವೆಲ್ಸ್ ಅನ್ನೇ ಹಾಕೋತಾರೆ. ಅಂದ್ರೆ ನೀವು ನೋಡಿರ್ತೀರಾ ಮೇ ಬಿ ಕೆಲವೊಂದು ವಿಡಿಯೋಸ್ ಅಲ್ಲಿ ಅವ್ರು ಹಾಕೊಂಡಿರೋ ಜ್ಯುವೆಲ್ಸ್ ನಮ್ದೇ ಹಾಕೋತಾರೆ. ಆದ್ರೆ ನಾನು ಅವ್ರಿಗೆ ಅನ್ಬಿಟ್ಟು ಯಾಕೆ ದೊಡ್ಡ ದೊಡ್ಡ ಒಡವೆ ತಗೊಂಡಿಲ್ಲ ಅಂತಾನು ನಾನೀಗ ಮುಂದೆ ನಿಮ್ಗೆ ರೀಸನ್ ಹೇಳ್ತೀನಿ. ಬಟ್ ಅವ್ರ ಹತ್ರ ಕೆಲವೊಂದು ಜ್ಯುವೆಲ್ಸ್ ಇರೋದೆಲ್ಲ ಆಲ್ಮೋಸ್ಟ್ ಆಲ್ ಗಿಫ್ಟ್ಸ್ ಬಂದಿರೋದೇ ಇದೆ. ಅಂದ್ರೆ ಅತ್ತೆ ಸ್ವಲ್ಪ ಕೊಡ್ಸಿದ್ದಾರೆ, ಅಮ್ಮ ಕೊಡ್ಸಿದ್ದಾರೆ, ಮತ್ತೆ ನಮ್ಮ ಮೈದಾ, ನಾದ್ನಿ, ಮತ್ತೆ ನಮ್ಮ ಝಾನ್ಸಿ, ವಾಣಿ ಎಲ್ಲಾರೂನು. ಅಂದ್ರೆ ಅವರು ಮೆಚೂರ್ಡ್ ಆದಾಗೆಲ್ಲ ಸ್ವಲ್ಪ ಗಿಫ್ಟ್ಸ್ ಅಂತ ಹೇಳಿ ಅವ್ರಿಗೆ ಕೊಟ್ಟಿರೋದು ಅದು ಒಡವೆ ಇದೆ. ಸೊ ಯಾಕೆ ನಾನು ತಗೊಂಡಿಲ್ಲ ಅಂದ್ರೆ ದೊಡ್ಡ ಒಡವೆಗಳು, ನನಗೇನಂತಂದ್ರೆ ನನ್ ಮಕ್ಕಳಿಗೆ ಮದ್ವೆ ಟೈಮಲ್ಲಿ ಒಡವೆ ಕೊಡಿಸ್ಬೇಕು ಅನ್ನೋದು ತುಂಬಾ ಆಸೆ. ಅಂದ್ರೆ ಹೊಸ್ದಾಗೆ ಸೆಟ್ ಕೊಡಿಸ್ಬೇಕು ಅನ್ನೋದು ನನ್ನ ಆಸೆ. ಹಂಗಾಗಿ ಇವಾಗ್ಲೇ ನಾನು ಅವ್ರಿಗೆ ಯಾವುದೇ ಒಂದು ಜ್ಯುವೆಲ್ಸ್‌ನ ಕೊಡ್ಸಿಲ್ಲ. ಯಾಕಂದ್ರೆ ಈಗ ಮದ್ವೆ ಅನ್ನೋದು ತುಂಬಾ ಪ್ರೀಶಿಯಸ್ ಆಗಿರತ್ತೆ. ಆ ಟೈಮು ಎಲ್ಲಾರ್ ಲೈಫಲ್ಲೂ ಅದು ಒಂದ್ಸತಿ ಬರತ್ತೆ ಅಲ್ವಾ? ಸೊ ಎಲ್ಲ ಹೊಸದೇ ಬೇಕು ಅನ್ನೋದು ಮಕ್ಕಳಲ್ಲೂ ಆಸೆ ಇರತ್ತೆ. ಇಲ್ಲ ಇವಾಗ ನಾನು ಯಾವ್ದಾದ್ರು ಒಂದು ಡಿಸೈನ್ ಮಾಡಿಸ್ಬಿಡ್ತೀನಿ. ಆ ಮದ್ವೆ ಟೈಮಲ್ಲಿ ಆ ಡಿಸೈನ್ ಸ್ವಲ್ಪ ಓಲ್ಡ್ ಆಯ್ತು. ಇನ್ಯಾವುದೋ ಡಿಸೈನ್ ಅವ್ರಿಗೆ ಇಷ್ಟ ಆಗತ್ತೆ. ಅವಾಗ ಸುಮ್ನೆ ಇದನ್ನ ಅವ್ರು ಬೇಡ ಅಂತಂದಾಗ ಇದನ್ನ ಹಾಕಿದ್ರೆ ನನ್ಗೆ ವೇಸ್ಟೇಜು ಅದೆಲ್ಲ ಮೇಕಿಂಗ್ ಚಾರ್ಜ್ ಎಲ್ಲ ತುಂಬಾ ಲಾಸ್ ಆಗುತ್ತಲ್ವಾ? ಹಂಗಾಗಿ ನಾನು ಜ್ಯುವೆಲ್ಸ್ ಎಲ್ಲ ಮಾಡ್ಸಕ್ ಹೋಗಿಲ್ಲ ಅವ್ರಿಗೆ. ಆ ಟೈಮ್‌ಗೆ ಮಾಡ್ಸೋಣ ಅಂತ ಅನ್ಕೊಂಡಿದೀನಿ. ಬಟ್ ಇವಾಗ ನಾವು ಮದ್ವೆ ಟೈಮಲ್ಲಿ ಜ್ಯುವೆಲ್ಸ್‌ನ ಮಾಡ್ಸಕ್ ಹೋದ್ರೆ ನಮ್ಗೆ ತುಂಬಾ ಬರ್ಡನ್ ಆಗತ್ತೆ. ಯಾಕಂದ್ರೆ ಈಗ ಮದ್ವೆ ಅಂದ್ರೆ ಎಷ್ಟು ಖರ್ಚಿರುತ್ತೆ. ಅದ್ರ ಜೊತೆ ಒಡವೆನು ಅಂತ ಅಂದಾಗ ಸ್ವಲ್ಪ ಇದಾಗತ್ತೆ. ಅದಕ್ಕೆ ನಾನು ಬೇರೆ ತರನೇ ಗೋಲ್ಡ್ ಸೇವಿಂಗ್ಸ್‌ನ ಮಾಡ್ತೀನಿ. ನಾನೇನ್ ಮಾಡ್ತೀನಿ ಅಂತಂದ್ರೆ ಇವಾಗ ಫಸ್ಟ್ ಆಫ್ ಆಲ್ ಪಾವನಿಗೆ ಅಂತ ಹೇಳಿ ನಾನು ಒಡವೆ ಏನು ಇದು ಮಾಡ್ತಾ ಇಲ್ಲ. ಅವಳಿಗೆ ಸುಕನ್ಯಾ ಸಮೃದ್ಧಿ ಅಂತ ಹೇಳಿ ಒಂದು ಸ್ಕೀಮ್ ಇದೆ ಅಲ್ವಾ? ಅದನ್ನ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಅಂದ್ರೆ ಅದು ಪರ್ಸನಲಿ ಫುಲ್ಲು ನನ್ನ ಸೇವಿಂಗ್ಸ್ ಅಲ್ಲೇ ಕಟ್ತಿದ್ದೀನಿ. ಅದು ಹಸ್ಬೆಂಡ್ ಅವರು ಅದಕ್ಕೇನು ಪೇ ಮಾಡ್ತಾ ಇಲ್ಲ. ಬಟ್ ಈಗ ಫಸ್ಟ್ ಬರೋದು ಹರ್ಷಿಣಿ. ಅವಳ ಮದ್ವೆಗೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾನೇನ್ ಮಾಡ್ತಿದ್ದೀನಿ ಅಂದ್ರೆ ಪ್ರತಿ ತಿಂಗಳು ನನ್ನ ಏನು ಸ್ವಲ್ಪ ಸೇವಿಂಗ್ಸ್ ಅನ್ನೋದು ನಾನು ಮಾಡ್ಕೊಂಡಿರ್ತೀನಿ. ಅಂದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ನನ್ಗೆ ಮನೆ ಖರ್ಚಿಗೆ ಎಲ್ಲ ಆಗಿ ಸ್ವಲ್ಪ ಏನು ಉಳಿಯುತ್ತೆ ಅದನ್ನ ಒಂದು 4 ಭಾಗ ತರ ನಾನು ಡಿವೈಡ್ ಮಾಡ್ಬಿಟ್ಟಿದ್ದೀನಿ. ಒಂದು ಸಿಲ್ವರ್‌ಗೆ, ಒಂದು ಗೋಲ್ಡ್‌ಗೆ, ಇನ್ನೊಂದು ಈ ತರ ಆರ್.ಡಿ ಆಗಿರ್ಬೋದು, ಇಲ್ಲ ಸುಕನ್ಯಾ ಸಮೃದ್ಧಿ ಈ ತರ ಏನೇನ್ ಕಟ್ತೀನಿ ಅವಾಗಿರ್ಬೋದು. ಇನ್ನೊಂದು ಬಂದು ನನ್ನ ಈಗ ನೆಕ್ಸ್ಟ್ ಮಂತ್ ಏನಾದ್ರೂ ಎಮರ್ಜೆನ್ಸೀಸ್ ಬರತ್ತೆ, ಮಕ್ಕಳಿಗೆ ಇನ್ನೇನಾದ್ರೂ ಕೊಡಿಸ್ಬೇಕಾಗತ್ತೆ ಪರ್ಸನಲಿ ನಾನು, ಅದಕ್ಕೆ ಅಂತಾನು ಸ್ವಲ್ಪ ಸೇವಿಂಗ್ಸ್ ಮಾಡಿ ಇಟ್ಟಿರ್ತೀನಿ ನಾನು. ಸೊ ಈ ರೀತಿ ಡಿವೈಡ್ ಮಾಡಿ ಇಟ್ಕೊಂಡಾಗ ನನ್ನ ಗೋಲ್ಡ್‌ಗೆ ಅಂತ ನಾನು ಏನ್ ಸೇವ್ ಮಾಡಿರ್ತೀನಿ ಅದನ್ನು ಒಂದಷ್ಟು ಅಮೌಂಟ್ ಆದಾಗ ನಾನು ನನ್ನ ಹಸ್ಬೆಂಡ್‌ಗೆ ಹೇಳ್ತೀನಿ. ಅಂದ್ರೆ ಈಗ ಎಕ್ಸಾಂಪಲ್ ನೋಡಿ, ಹೋದ್ ತಿಂಗಳು ನನ್ಗೆ ಒಂದು 60,000 ಅಷ್ಟು ನಾನು ಗೋಲ್ಡ್‌ಗೆ ಅಂತ ಹೇಳಿ ಏನ್ ಸೇವ್ ಮಾಡಿದ್ದೆ ಅದು ಅಮೌಂಟ್ ಆಗಿತ್ತು. ಅದಕ್ಕೆ ನಾನು ನಮ್ಮ ಮನೆಯವ್ರಿಗೆ ಹೇಳ್ದೆ, ಈ ತರ 60,000 ಆಗಿದೆ ಅಮ್ಮ ಅಂತ ಹೇಳಿ. ಹೌದಾ ಅಂತ ಹೇಳ್ಬಿಟ್ಟು ಆಮೇಲೆ ಇಮಿಡಿಯೇಟ್ ಆಗಿ ನಾನು ರೆಗ್ಯುಲರ್ ಆಗಿ ತಗೊಳ್ಳೋ ಜ್ಯುವೆಲ್ಸ್ ಅಂಗಡಿಯವ್ರಿಗೆ ಫೋನ್ ಮಾಡಿದ್ವಿ. ಅವರು ಇಲ್ಲ ಮಹೇಶ್, ಸ್ವಲ್ಪ ಗೋಲ್ಡ್ ರೇಟ್ ಕಡಿಮೆ ಆಗಿದೆ. ಈ ಟೈಮ್ ಅಂದ್ರೆ ಇವತ್ತು ನಾಳೆದಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಸೇವ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಮ್ಮ ಮನೆಯವರು 60,000 ಜೊತೆಗೆ ಇನ್ನೊಂದು 14,000 ಏನೋ ಹಾಕ್ಬಿಟ್ಟು ಒಂದು ಗೋಲ್ಡ್ ಕಾಯಿನ್ ಏನೋ ತಗೊಂಡ್ ಬಂದ್ರು. 74,000ನೋ 70 ಸಮಥಿಂಗ್ ಏನೋ ಆಯ್ತು. ಅದು ಎಕ್ಸಾಕ್ಟ್ ಅಮೌಂಟ್ ನನಗೂ ಗೊತ್ತಿಲ್ಲ.
ಸೊ ಆ ಥರ ನಾನೀಗ ಅರ್ಶಿಣಿಗೆ ಅಂತ ಹೇಳಿಬಿಟ್ಟು ಗೋಲ್ಡ್ ಕಾಯಿನ್ಸನ್ನು ಪರ್ಚೇಸ್ ಮಾಡಿ ಇಕ್ತಾ ಇದ್ದೀನಿ. ಅಂದರೆ ಈ ರೀತಿ ಮಾಡಿ ಇಟ್ಟರೆ ಅವಳ ಮದುವೆ ಟೈಮ್ಗೆ ನನಗೆ ಆರಾಮ್ಸೆ, ಯಾಕಂದರೆ ಅದು ಮೇಕಿಂಗ್ ಚಾರ್ಜು ಅದೆಲ್ಲ ಏನೂ ಬರಲ್ಲ ಅಲ್ವಾ. ನಾನು ಗೋಲ್ಡ್ ಕಾಯಿನ್ಸ್ನ ಕೊಟ್ಬಿಟ್ಟು ಅವಳಿಗೆ ಯಾವ ಜ್ಯುವೆಲ್ಸ್ ಬೇಕೋ ನಾನು ಅದನ್ನು ಕೊಡಿಸ್ಬೋದು. ಸೊ ಈ ರೀತಿ ಪ್ಲ್ಯಾನ್ ಮಾಡಿದ್ದೀನಿ. ಕೆಲವು ತಿಂಗಳು ನನಗೆ ಅಂದರೆ ತಿಂಗಳ ಆಗದೇ ಇದ್ರು ಒಂದು 3-4 ತಿಂಗಳಷ್ಟೊತ್ತಿಗೆ ಕೆಲವು ಸತಿ ನನಗೆ 10 ಗ್ರಾಮ್ಸ್ ಅಷ್ಟು ಸೇವ್ ಆಗಿರುತ್ತೆ. ಕೆಲವು ಸತಿ ಅಷ್ಟೊಂದು ಆಗಿರಲ್ಲ. ಆವಾಗ ಏನು ಮಾಡ್ತೀನಿ ಅಂದರೆ ನಾನು ಒಂದು 5 ಗ್ರಾಮ್ಗೆ ಸೇವ್ ಆಗಿದ್ದರೆ ಅಷ್ಟೇ ತಗೋತೀನಿ. ಕೆಲವು ಸತಿ ಏನು ಮಾಡ್ತೀನಿ ಅಂದರೆ ಅದೇ ಥರ ಒಂದು 40,000 50,000 ಸೇವ್ ಆಗಿದ್ರೆ ಹಸ್ಬೆಂಡ್ಗೆ ಹೇಳ್ಬಿಟ್ರೆ ಉಳಿದಿದ್ದ ಅಮೌಂಟ್ ಅವ್ರು ಹಾಕ್ಬಿಟ್ಟು ಅವ್ರು ಕೊಡಿಸ್ತಾರೆ. ಸೊ ಈ ರೀತಿ ನಾನು ಹರ್ಷಿಣಿಗೆ ಅಂತ ಹೇಳಿ ಗೋಲ್ಡ್‌ನ ಸೇವ್ ಮಾಡಿಕ್ತಾ ಇದ್ದೀನಿ. ಸೊ ಇನ್ನು ಪಾವನಿನೂ ಎಲ್ಲ ರೆಡಿ ಆಗಿದ್ದಾಳೆ. ಅವಳದು ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಏನೋ ಇದೆ. ಅವ್ರ ಕಾಲೇಜಲ್ಲಲ್ಲ, ಅದೇ ಬೇರೆ ಕಾಲೇಜಲ್ಲಿ ಇರೋದು. ಸೊ ನಾನು ಎಲ್ಲ ರೆಡಿ ಆಗಿದ್ದೀನಿ. ಟಿಫನ್ ಒಂದೇ, ಪ್ಲಸ್ ಇನ್ನೊಂದು ಏನಂದರೆ ಇವತ್ತು ಶನಿವಾರ ಆಗಿರೋದ್ರಿಂದ ನನಗೆ ಸ್ವಲ್ಪ ಇದು ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಮನೆಯವ್ರಿಗೆ ರಜಾ ಇರತ್ತೆ, ಅವರು ಕರ್ಕೊಂಡು ಹೋಗ್ತಾರೆ. ಸೊ ಪಾವನಿಗೆ ಈ ರೀತಿ ನಾನೇ ಯಾವಾಗಾದರೂ ಈ ಥರ ಔಟ್ಸೈಡ್ ಡ್ಯಾನ್ಸ್ ಅದು ಇದು ಇದ್ದರೆ ನಾನೇ ಹಿಂಗೆ ಉಡಿಸ್ಬಿಡ್ತೀನಿ ಸೀರೆಗಳನ್ನ ಸಿಂಪಲ್ಲಾಗಿ. ಇನ್ನು ಪಾಪ ಮೇಕಪ್ ಆಗಲಿ ಹೇರ್ ಸ್ಟೈಲ್ ಆಗಲಿ ನಾನೇನೂ ಮಾಡಿಲ್ಲ. ಅವಳು ನನ್ನನ್ನು ಹೆಂಗೆ ನೋಡ್ತಾ ಇದ್ದಾಳೆ, ನಮ್ಮಮ್ಮ ಏನಿಗೆ ಮಾತಾಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ನನ್ನ ಮಕ್ಳು ಯಾವಾಗಲೂ ನನ್ನ ಟೀಸ್ ಮಾಡ್ತಾ ಇರ್ತಾರೆ, ಹೆಂಗಮ್ಮ ಮಾತಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು. ಓಕೆ, ಇನ್ನು ಅದೇ ಕಾಲೇಜ್ ಹತ್ರ ಹೋಗಬೇಕು. ಸೊ ಕಾಂಪಿಟೇಷನ್ ಏನೋ ಇದೆಯಂತೆ. ಅವಳು ಗೆಲ್ತಾಳ ಸೋಲ್ತಾಳ ಅನ್ನೋದು ನಮಗೆ ಇಂಪಾರ್ಟೆಂಟ್ ಅಲ್ಲ. ನಾನಾಗಲಿ ನಮ್ಮ ಮನೆಯವರಾಗಲಿ ನಾವು ಫಸ್ಟು ಮಕ್ಕಳಿಗೆ ಹೇಳ್ಕೊಡೋದೇನೆಂದರೆ ಪಾರ್ಟಿಸಿಪೇಟ್ ಮಾಡಿ ಅಂತಲೇ ನಾವು ಹೇಳ್ಕೊಡ್ತೀವಿ. ಸೊ ಹಂಗಾಗಿ ಮಾಡಲಿ. ಆಫ್ಟರ್ ದಟ್ ಅವಳು ಗೆದ್ದರೆ ಖುಷಿ ಆಗತ್ತೆ, ಸೋತ್ರೂ ಪರವಾಗಿಲ್ಲ. ಇನ್ನೊಂದು ಯಾವುದೋ ಬೇರೆ ಒಂದು ಮಗು ಗೆಲ್ಲತ್ತಲ್ವ, ಆ ಮಗುನು ಇವಳಕ್ಕಿಂತ ಚೆನ್ನಾಗಿ ಆಡ್ಬೋದು ಅನ್ನೋ, ಆಡ್ತಾಳೆ ಅಂತಲೇ ನಾನು ಅನ್ಕೊತೀನಿ. ಹಾಗಾಗಿ ಹಿಂಗಿದೆ. ಸೊ ಇವಾಗ ಅಲ್ಲಿ ಹೋಗ್ಬಿಟ್ಟು ನೋಡಿ ಒಂದು ಸ್ವಲ್ಪ ಹೊತ್ತು ಎಷ್ಟೊತ್ತಾಗುತ್ತೆ ನಮಗೂ ಆ್ಯಕ್ಚುಲಿ ಗೊತ್ತಿಲ್ಲ. ಬೆಳಿಗ್ಗೆನ ಏನೋ ಹೋಗ್ಬಿಟ್ಟು ಹೆಸರೆಲ್ಲ ಬರ್ಸಿದ್ದು, ಅಂದರೆ ನಮಗೆ ಗೊತ್ತಿರಲಿಲ್ಲ ಫಸ್ಟೇ ಈ ಥರ ಇರತ್ತೆ ಅಂತ ಹೇಳಿ. ಆಮೇಲೆ ಅವರು ಆರ್ಗನೈಸರ್ ಏನೋ ಫೋನ್ ಮಾಡಿ ಈ ಥರ ಬರಬೇಕು ಅಂತ ಅಂದಿದ್ದಕ್ಕೆ ಬೆಳಿಗ್ಗೆ ಹೋಗಿ ಎಲ್ಲ ಬರ್ಸ್ಬಿಟ್ಟು ಬಂದಿದ್ದಾಳೆ. 2 ಗಂಟೆ ಮೇಲೇನೋ ಪ್ರೋಗ್ರಾಮ್ ಇರೋದಂತೆ. ಇವಾಗ 1 ಗಂಟೆ ಏನೋ ಆಗಿದೆ. ಸೊ ನಾವು ಇಲ್ಲಿಂದ ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಅವ್ರು 2 ಗಂಟೆ ಅಷ್ಟೊತ್ತು ಆಗುತ್ತೆ ಅಂತ ಅಂದ್ಕೊತೀನಿ. ಹೋಗಿ ನೋಡೋಣ. ನನ್ನ ಮಗಳು ಅಂದರೆ ಒಂದು ತಾಯಿಗೆ ತನ್ನ ಮಗಳು ಚೆನ್ನಾಗೇ ಆಡ್ತಾಳೆ ಡ್ಯಾನ್ಸ್ ಅಂತಲೇ ಇರುತ್ತೆ. ಸೊ ನಾನು ಒಂದು ತಾಯಿಯಾಗಿ ನನ್ನ ಮಗಳು ತುಂಬ ಚೆನ್ನಾಗಿ ಆಡ್ತಾಳೆ ಅಂತ ನಾನು ಅನ್ಕೊತೀನಿ. ಆದರೆ ಅಲ್ಲಿ ಬರೋ ಪ್ರತಿಯೊಂದು ಮಗುಗೂ ತಾಯಿ ಇರುತ್ತೆ. ಎಲ್ಲ ತಾಯಂದಿರಿಗೂ ಅವ್ರವ್ರ ಮಕ್ಕಳು ಅವರು ಚೆನ್ನಾಗೇ ಆಡ್ತಾರೆ ಅಂತ ಹೇಳಿ. ಬಟ್ ಏನಂದರೆ ಯಾವುದೇ ಮಗು ಆಗಲಿ ಈ ಥರ ಒಂದು ಡ್ಯಾನ್ಸ್ನ ನೋಡೋದು ಅಂದರೆ ತುಂಬಾ ಖುಷಿ ಆಗುವಂಥ ವಿಚಾರ. ನನಗೆ ತುಂಬ ಇಷ್ಟ ಆಗುತ್ತೆ ಪರ್ಸ್ನಲಿ ಮಕ್ಕಳ ಡ್ಯಾನ್ಸ್ ಎಲ್ಲ ನೋಡೋದಕ್ಕೆ. ಸೊ ಹಂಗಾಗಿ ಹೋಗ್ಬಿಟ್ಟು ಎಷ್ಟೊತ್ತಾಗುತ್ತೆ ಇನ್ನೂ ಅಲ್ಲಿ ಏನೇನು ಇದು ಅನ್ನೋದು ನನಗೂ ಸರಿಯಾಗಿ ಗೊತ್ತಿಲ್ಲ. ಹಾಗೆ ನಾನು ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪಾವನಿದು ಡ್ಯಾನ್ಸ್ದು ಒಂದು ಕ್ಲಿಪ್ಪಿಂಗ್ಸನ್ನೆಲ್ಲ ಹಂಗೆ ಆ್ಯಡ್ ಮಾಡ್ತಾ ಹೋಗ್ತೀನಿ.
ಇನ್ನು ನನಗೆ ಅವತ್ತಿನ ದಿನ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಪಾವನಿ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಆಯಿತು. ಆಮೇಲೆ ನಾವು ಸ್ವಲ್ಪ ಹೊರಗಡೆ ಹೋದ್ವಿ. ಅಂದರೆ ಅದು ನಮ್ಮ ಮನೆಯವರು ಕೆಲಸದ ಮೇಲೆ ಹೋಗಿದ್ದಿತ್ತು. ಸೊ ಅಲ್ಲೆಲ್ಲ ನನಗೆ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಡೇ ಭಾನುವಾರ ಚಿಕನ್ ತೊಗೊಂಡು ಬಂದಿದ್ರು. ಗ್ರೇವಿ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೆ. ಇನ್ನು ಪಾವನಿಗೆ ಡ್ಯಾನ್ಸ್ ಕ್ಲಾಸ್ ಹೋಗಿ ಬರೋವರೆಗೂ ಅವಳು ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ಅವಳಿಗೆ ಮಿಲ್ಕ್ ಶೇಕ್ನ ಮಾಡಿಕೊಟ್ಟೆ. ಸೊ ಇನ್ನು ಈ ಚಿಕನ್ ಗ್ರೇವಿಗೆ ನಾನು ಈಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಜೀರಿಗೆ ಹಾಕ್ಬಿಟ್ಟು ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿನ ನಾನು ಅರ್ಧಕ್ಕೆ ಸೀಳ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಆಮೇಲೆ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಬಿಟ್ಟು ಇದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ನಾನು ಎಣ್ಣೆಲೆ ಅದನ್ನ ಫ್ರೈ ಮಾಡ್ಕೊತಿದ್ದೀನಿ. ಅದಾದ್ಮೇಲೆ ಚಿಕನ್ ಅನ್ನ ಹಾಕಿ ಉಪ್ಪು ಮತ್ತೆ ಅರಿಶಿನ ಪುಡಿ ಇಷ್ಟನ್ನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅದನ್ನ ಬೇಯಕ್ಕೆ ಬಿಡ್ತಿದ್ದೀನಿ. ಅಂದ್ರೆ ಲಿಡ್ ಕ್ಲೋಸ್ ಮಾಡ್ಬಿಟ್ಟು ಒಂದು 50% ಅದು ಬೇಯಬೇಕಾಗತ್ತೆ. ನೀರೆಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಚಿಕನ್ ಅಲ್ಲೇ ನೀರೆಲ್ಲ ಬಿಟ್ಕೊಳ್ಳುತ್ತಲ್ವಾ, ಹಾಗಾಗಿ. ಚಿಕನ್ ಒಂದು 50% ಬೆಂದಿದೆ ಅಂತ ಅಂದಾಗ ಆಮೇಲೆ ನಾನು ಇದಕ್ಕೆ ತರಿಯಾಗಿ ಸ್ವಲ್ಪ ಈರುಳ್ಳಿನ, ಅಂದ್ರೆ ಸುಮಾರು ಮೀಡಿಯಂ ಸೈಜ್ 2 ಈರುಳ್ಳಿನ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ತುಂಬಾ ನುಣ್ಣಗೆ ಪೇಸ್ಟ್ ಮಾಡ್ಕೊಬಾರ್ದು, ಸ್ವಲ್ಪ ತರಿಯಾಗಿರ್ಬೇಕು. ಅದನ್ನ ಹಾಕ್ಬಿಟ್ಟು ನೀರು ನಮ್ಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಂಡ್ಬಿಡ್ಬೇಕು. ಒಂದ್ ವೇಳೆ ನಮ್ಗೆ ಇದು ಡ್ರೈ ತರ ಬೇಕು ಅಂತಂದ್ರೆ ಜಾಸ್ತಿ ನೀರು ಹಾಕೋದೇ ಬೇಡ, ಬರೀ ಈರುಳ್ಳಿ ಪೇಸ್ಟ್ ಹಾಕಿ ಒಂದ್ ಸ್ವಲ್ಪ ನೀರನ್ನ ಹಾಕ್ಬಿಟ್ರೆ ಸಾಕು. ಆದ್ರೆ ನನ್ಗೆ ಗ್ರೇವಿ ತರ ಬೇಕಾಗಿರೋದಕ್ಕೆ ನಾನು ಸ್ವಲ್ಪ ಜಾಸ್ತಿ ನೀರನ್ನ ಹಾಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ನಾನು ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಇಷ್ಟನ್ನ ಹಾಕೊಂಡು ಇನ್ನೊಂದ್ ಸ್ವಲ್ಪ ಹೊತ್ತು ಬೇಯ್ಲಿ ಅಂತ ಹೇಳಿ ಲಿಡ್ ಕ್ಲೋಸ್ ಮಾಡಿ ಬಿಡ್ತಾ ಇದ್ದೀನಿ. ಆಮೇಲೆ ಇದು ಒಂದು 95% ಫುಲ್ ಬೆಂದಿದೆ ಅಂತ ಅಂದಾಗ ಉಪ್ಪು ಟೇಸ್ಟ್ ಮಾಡಿದೆ, ಸ್ವಲ್ಪ ಕಡಿಮೆ ಅನ್ನಿಸ್ತು ಅಂತ ಹೇಳಿ ಇನ್ನೊಂದ್ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಆಮೇಲೆ ಇದು ಕಸ್ತೂರಿ ಮೇಥಿ ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ ನಾನು, ಅದನ್ನ 1 ಸ್ಪೂನ್ ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಚಿಕನ್ ಗ್ರೇವಿ ಅನ್ನೋದು ರೆಡಿ ಆಗತ್ತೆ. ನಾನ್ ಚಿಕನ್ ಗ್ರೇವಿಗೆ ಚಪಾತಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ದಿದ್ದು. ಆದ್ರೆ ಅಪ್ಪ ಮಗಳಿಬ್ರು ಮಾತಾಡ್ಕೊಂಡು ನಮ್ಗೆ ಚಪಾತಿ ಬೇಡ, ದೋಸೆ ಬೇಕು ಅಂತ ಹೇಳಿದ್ರು. ಆದ್ರೆ ನಮ್ಮ ಮನೇಲಿ ದೋಸೆ ಬ್ಯಾಟರ್ ಖಾಲಿ ಆಗೋಗ್ಬಿಟ್ಟಿತ್ತು. ನಾನು ಅಂದ್ರೆ ಅಕ್ಕಿನೂ ಸಹ ನೆನೆ ಹಾಕಿರ್ಲಿಲ್ಲ. ಇಲ್ಲ ದೋಸೆ ಬ್ಯಾಟರ್ ಅಂತ ಅಂದ್ಬಿಟ್ಟು ಹೇಳ್ದೆ. ಸರಿ ಅಂತ ಹೇಳಿ ನಮ್ಮನೆ ಹತ್ರ ಒಂದು ಶಾಪ್ ಅಲ್ಲಿ ದೋಸೆ ಬ್ಯಾಟರ್ ಸಿಗುತ್ತೆ. ಅಂದ್ರೆ ಅದು ಒಂಥರ ಮಿಲ್, ಅಂದ್ರೆ ರಾಗಿ ಮಿಷಿನ್ ಮಿಲ್ ಅಂತ ಬರತ್ತಲ್ವಾ, ಆ ತರ ಏನೋ ಇದೆ. ಅವ್ರು ಅಲ್ಲೇ ಫ್ರೆಶ್ ಆಗಿ ದೋಸೆ ಬ್ಯಾಟರ್ನ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ಅಲ್ಲಿಂದ ತಗೊಂಡ್ ಬಂದ್ರು. ಯಾವಾಗಾದ್ರೂ ಎಮರ್ಜೆನ್ಸಿ ಇದ್ದಾಗ ನಾನು ಅಲ್ಲಿಂದ ತರಿಸ್ತೀನಿ, ಚೆನ್ನಾಗಿರತ್ತೆ ಟೇಸ್ಟ್ ಮನೇಲಿ ಮಾಡ್ದಂಗೆನೆ. ಆದ್ರೆ ಒಂದು ಪ್ರಾಬ್ಲಮ್ ಏನಂದ್ರೆ ಅಲ್ಲಿಂದ ತಂದ್ರೆ ಈಗ ಇಮಿಡಿಯೇಟ್ ಆಗಿ ತಂದು ದೋಸೆ ಮಾಡಿದೀವಿ ಅಂದ್ರೆ ಅದೇನೋ ಕಲರೇ ಬರಲ್ಲ, ವೈಟ್ ಇರತ್ತೆ, ಬಟ್ ಟೇಸ್ಟ್ ಚೆನ್ನಾಗಿರತ್ತೆ. ಅದೇ ಬ್ಯಾಟರ್ನ ನಾನು ಈ ಫ್ರಿಜ್ ಅಲ್ಲಿ ಇಟ್ಟು ನೆಕ್ಸ್ಟ್ ಡೇ ನಾನು ಏನಾದ್ರೂ ದೋಸೆ ಹಾಕಿದ್ದೀನಿ ಅಂದ್ರೆ ಅವಾಗ ಸ್ವಲ್ಪ ಕೆಂಪಗೆ ಕಲರ್ ಚೆನ್ನಾಗಿ ಬರುತ್ತೆ ಅದು. ಸೊ ಹಂಗಾಗಿ ಅದು ಬ್ಯಾಟರ್ ತಗೊಂಡ್ ಬಂದ್ರು ಅಂತ ಹೇಳಿ ನಾನು ದೋಸೆನೆ ಮಾಡಿದೆ ಟಿಫನ್ಗೆ. ಪಾವನಿನೂ ಡ್ಯಾನ್ಸ್ ಕ್ಲಾಸ್ ಹೋದ್ಲು. ಹಸ್ಬೆಂಡ್ಗೆ ಟಿಫನ್ ಕೊಟ್ಟೆ. ಸರಿ ನನ್ಗೂ 1-2 ದೋಸೆ ಎಲ್ಲ ಮಾಡ್ಕೊಂಡೆ. ಅವರು ತಿನ್ಬಾ ಅಮ್ಮ ಅಂತ ಹೇಳ್ತಿದ್ರು. ಆಮೇಲೆ ಮಟನ್ ಬೇರೆ ತಗೊಂಡ್ ಬಂದಿದ್ರು. ಸರಿ ನಾನು ಮಟನ್ ಸಾರು ಮಾಡಿಕ್ಬಿಡೋಣ, ಮಧ್ಯಾಹ್ನಕ್ಕೆ ಮುದ್ದೆ ಮತ್ತೆ ಅನ್ನ ಮಾಡ್ಕೊಳಕ್ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮಾಡ್ತಾ ಇದ್ದೆ. ಇವರು ಕೂಗ್ತಾನೆ ಇದ್ರು ತಿನ್ಬಾ ಅಂತ ಹೇಳಿ. ನಾನು ಇರಪ್ಪ 1 ನಿಮಿಷ ಕುಕ್ಕರ್ಗೆಲ್ಲ ಮಸಾಲೆ ಹಾಕಿ ಮಟನ್ ಹಾಕಿಕ್ಬಿಟ್ರೆ ಅದ್ರ ಪಾಡ್ಗೆ ಅದು ವಿಜಿಲ್ ಕೂಕ್ಕೊಳ್ಳುತ್ತೆ, ನಾನು ನೆಮ್ಮದಿಯಾಗಿ ಕುತ್ಕೊಂಡು ಟಿಫನ್ ಮಾಡ್ಬೋದು ಅಂತ ಹೇಳಿ. ಅಂದ್ರೆ ನಾವು ಲೇಡೀಸೇ ಹಿಂಗೆ ಅನ್ಕೊಂತೀವಿ ಅಲ್ವಾ, ಬೇರೆಯವ್ರಿಗೆ ಊಟ ಕೊಡುವಾಗ ಖುಷಿಯಿಂದ ಎಲ್ಲ ಮಾಡ್ಬಿಡ್ತೀವಿ. ಆದ್ರೆ ನಾವು ತಿನ್ಬೇಕು ಅಂತ ಟೈಮ್ ಬಂದಾಗ ಅದು ಏನಾದ್ರೂ ಒಂಚೂರು ಕೆಲ್ಸಗಳಿದ್ರೆ ಅದನ್ನ ಮುಗಿಸ್ಬಿಟ್ಟು ಕುತ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂತೀವಿ. ಬಟ್ ಆಕ್ಚುಲಿ ಅದು ಒಳ್ಳೇದಲ್ಲ ನಮ್ಮ ಆರೋಗ್ಯಕ್ಕೆ ದೃಷ್ಟಿಯಿಂದ ನೋಡಿದ್ರೆ. ಬಟ್ ಎಷ್ಟು ನಾನು ಟ್ರೈ ಮಾಡಿದ್ರು ನನ್ಗೆ ಈ ತರ ಸಣ್ಣ ಪುಟ್ಟ ಕೆಲಸ ಇದ್ರೆ ಅಯ್ಯೋ ನೆಮ್ಮದಿಯಾಗಿ ಕುತ್ಕೊಬಹುದು, ಮಾಡ್ಬಿಟ್ಟು ಕುತ್ಕೊಳ್ಳೋಣ ಅಂತಾನೆ ಅನ್ನಿಸ್ತಾ ಇರತ್ತೆ. ನಾನು ಟಿಫನ್ ಎಲ್ಲ ಮಾಡ್ಕೊಂಡೆ. ಆಮೇಲೆ ಮನೆಯವರು ಸ್ವಲ್ಪ ಏನೋ ಗಾಡಿ ಸರ್ವಿಸ್ ಕೊಡ್ಬೇಕು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಪಾವನಿನು ಬಂದು ಅವಳು ಟಿಫನ್ ಎಲ್ಲ ಮಾಡ್ಕೊಂಡು ಏನೋ ಕೆಲವೊಂದು ಅಸೈನ್ಮೆಂಟ್ಸ್ ಮಾಡ್ಬೇಕು, ತುಂಬಾ ಕೆಲಸ ಇದೆ ಅಮ್ಮ, ನನ್ಗೆ ಓದ್ಕೋಬೇಕು ಅಂತ ಹೇಳಿದ್ಲು. ಸರಿ ಯಾಕೆ ಡಿಸ್ಟರ್ಬ್ ಮಾಡೋದು, ನಿನ್ ಪಾಡಿಗೆ ನೀನು ಓದ್ಕೊಮ್ಮ ಅಂತ ಹೇಳಿ ನಾನು ನಾರ್ಮಲ್ ನನ್ನ ಆಸ್ ಯೂಶುವಲ್ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಇದ್ದೆ. ಸೊ ಇನ್ನ ಆಕ್ಚುಲಿ ಹನಿ ಬರ್ಡೇ ಇತ್ತು ನೆಕ್ಸ್ಟ್ ಡೇ, ಅಂದ್ರೆ 23ನೇ ತಾರೀಕು.
ಸೊ ಆ್ಯಕ್ಚುಲಿ ಹನಿ ಬರ್ಡೇ ಅಂತಂದರೆ ನಂಗೆ ನಿಜವಾಗ್ಲೂ ಒಂಥರ ಸ್ಪೆಷಲ್ ಡೇ. ಯಾಕಂದರೆ ಅದು ನನ್ನ ಬರ್ಡೇ ಅಂತ ಸಹ ಅನ್ಕೋತೀನಿ. ಅಂದರೆ ಆ್ಯಸ್ ಎ ಮದರ್ ಅದು ನನ್ನ ಬರ್ತಡೇ. ನನಗೆ ಹನಿ ಹುಟ್ಟಿದ ಅಂದರೆ ನಾನು Q&A ವ್ಲಾಗ್ ಮಾಡಿದಾಗಲೂ ಸಹ ನಿಮ್ಮ ಜೊತೆ ಎಲ್ಲ ನಾನು ಹೇಳಿದ್ದೆ. ನನಗೆ ತುಂಬ ಇಷ್ಟವಾಗಿರುವಂಥ ಅಂದರೆ ಒಂದು ದಿನ ಇದೆ ನನ್ನ ಲೈಫಲ್ಲಿ ಅಂತಂದರೆ ಅದು ನನ್ನ ಮಕ್ಕಳಿಬ್ಬರು ಹುಟ್ಟಿದ ದಿನ. ಸೊ ಇನ್ನು ಹನಿಗೆ ನಾನು ಕನ್ಸೀವ್ ಆದಾಗ ಅಂದರೆ ಅವಾಗ ಸ್ವಲ್ಪ ಚಿಕ್ಕ ಏಜೆ. ಸೊ ನಮಗೆ ಅಷ್ಟೊಂದು ನನಗೆ ಇವಾಗ ಅಷ್ಟು ನಿಜವಾಗ್ಲೂ ನಾಲೆಡ್ಜೇ ಇರಲಿಲ್ಲ. ಸೊ ಕನ್ಸೀವ್ ಆದಾಗ ಒಂದೇ ನನಗೆ ಓಡ್ತಾ ಇದ್ದಿದ್ದು ಏನಂತಂದರೆ ನನ್ನ ಮೈಂಡಲ್ಲಿ ನನಗೆ ಹೆಣ್ಮಗು ಬೇಕು ಅನ್ನೋದಷ್ಟೇ ನನ್ನ ಮೈಂಡಲ್ಲಿ ಇತ್ತು. ಸರಿ ಆಮೇಲೆ ನನಗೆ ಈ 5 ತಿಂಗಳಲ್ಲಿ ಸೀಮಂತ ಅಂತ ಹೇಳಿ ಮಾಡ್ತಾರಲ್ವಾ, ಅಮ್ಮನ ಮನೇಲಿ ಮಾಡಿದ್ರು. ಅವಾಗ್ಲೇನೆ ಅಮ್ಮ ನನಗೆ ಕ್ರೇಪ್ ಸೀರೆ ತಗೊಂಡ್ ಬಂದು ಗ್ರೀನ್ ಕಲರು ಕೊಟ್ಟಿದ್ರು. ಅದು ಸೀಮಂತಕ್ಕೆ ಉಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ಉಟ್ಕೊಂಡಿದ್ದೆ. ಸೊ ಮನೆಗೆ ಕರ್ದಿರ್ತಾರಲ್ವಾ ಎಲ್ಲಾರು ಬಂದವರೆಲ್ಲ ಎಷ್ಟು ಚೆನ್ನಾಗ್ ಆಗ್ಬಿಟ್ಟಿದೆ, ಎಷ್ಟು ಕಳೆ ಬಂದ್ಬಿಟ್ಟಿದೆ ಮಕ್ಕದಲ್ಲಿ, ನಿನ್ಗೆ ಹೆಣ್ಮಗುನೇ ಆಗೋದು ಅಂತ ಹೇಳ್ತಾ ಇದ್ರು. ಇವನ್ ನಮ್ಮನೆಯವರು ನನ್ಗೆ ಅದನ್ನೇ ಹೇಳ್ತಾ ಇದ್ರು, ಮದ್ವೆಗಿಂತ ನೀನ್ ಇವಾಗ ಚೆನ್ನಾಗ್ ಕಾಣಿಸ್ತಿದ್ಯಾ ನಮ್ಮ ಮದ್ವೆಗಿಂತಾನು ಅಂತ ಹೇಳ್ಬಿಟ್ಟು. ಸರಿ ಅವಾಗ ಅವರೆಲ್ಲ ಹೇಳ್ತಿದ್ದಾಗ ನನ್ಗೆ ಎಲ್ಲೋ ಒಂಥರ ಖುಷಿ ಮನ್ಸಿಗೆ, ನನ್ಗೆ ಹೆಣ್ಮಗುನೇ ಆಗತ್ತೆ ಅಂತ ಹೇಳಿ. ಆಮೇಲೆ ಅವಳದು ಡೆಲಿವರಿ ಟೈಮ್ ಬಂದಾಗ್ಲೂ ಅಷ್ಟೇ ನನ್ಗೆ ಆ ಟೈಮಲ್ಲಿ ಅದೇ ಮನ್ಸಲ್ಲಿ ಓಡ್ತಿದೆ, ನನ್ಗೆ ಹೆಣ್ಮಗು ಆಗ್ಲಿ ಅಂತ ಫಿಂಗರ್ ಕ್ರಾಸ್ ಮಾಡಿ ಇಟ್ಕೊಂಡಿದ್ದೆ ನಾನು. ಸರಿ ಆಮೇಲೆ ನನ್ಗೆ ಡೆಲಿವರಿ ಆಗಿದ ತಕ್ಷಣ ಹೆಣ್ಮಗು ಅಂದಾಗ ನಿಜವಾಗ್ಲೂ ಎಷ್ಟು ಖುಷಿ ಪಟ್ಟಿದ್ದೆ ಅಂದ್ರೆ ನನ್ಗೆ ಕಣ್ಣಲ್ಲಿ ನೀರೇ ಬಂದ್ಬಿಟ್ಟಿತ್ತು. ಅದ್ರಲ್ಲೂ ನಮ್ ಹನಿ ಅಂತೂ ಎಷ್ಟು ಮುದ್ದಾಗಿ ಇದ್ಲು, ಎಷ್ಟು ವೈಟ್ಗೆ ಇದ್ಲು ಅಂದ್ರೆ ನನ್ಗೆ ಫುಲ್ ಶಾಕ್. ಅಂದ್ರೆ ನನ್ ಹೊಟ್ಟೆಲಿ ಇಂಥ ಮಗು ಇತ್ತಾ, ಏನೋ ಒಂಥರ, ಅದು ಏಜ್ ಬೇರೆ ಚಿಕ್ಕದಲ್ವಾ, ಇಷ್ಟು ಮುದ್ದಾಗಿರೋ ಮಗುನ ಇಟ್ಕೊಂಡಿದ್ನ ನಾನು ಹೊಟ್ಟೆಲಿ ಅಂತ ಹೇಳ್ಬಿಟ್ಟು ಒಂಥರ ಏನೋ ಫೀಲ್ ನನ್ಗೆ ಅದು. ಮತ್ತೆ ಅಮ್ಮನೂ ಅಷ್ಟೇ, ನಾನ್ ಮಗುನೇ ನೋಡ್ತಿದ್ರೆ ಅಮ್ಮ ನನ್ನನ್ನ ಬೈಯೋರು, ಏನ್ ಹಂಗ್ ನೋಡ್ತಿದ್ಯಾ ಮಗುನೇ, ದೃಷ್ಟಿ ಆಗತ್ತೆ ಮಗುಗೆ, ಗೋಡೆ ನೋಡು ಅಂದ್ರೆ ಅದು ಒಂದ್ ಹೇಳ್ತಾರಲ್ವಾ, ನಾವ್ ಮಗು ನೋಡಿದ ತಕ್ಷಣ ಗೋಡೆ ನೋಡಿದ್ರೆ ದೃಷ್ಟಿ ಆಗಲ್ಲ ಅಂತ ಹೇಳಿ. ಅಮ್ಮ ನನ್ಗೆ ಬೈತಾನೆ ಇರೋರು, ಆದ್ರೆ ನನ್ ಕಣ್ಣೇ ನನ್ ಕೈಲಿ ರೆಪ್ಪೆ ಆಡ್ಸಕ್ ಆಗ್ತಿರ್ಲಿಲ್ಲ, ನನ್ ಮಗುನೇ ನೋಡ್ಕೊಂಡು ಇರ್ತಿದ್ದೆ. ಆಮೇಲೆ ಅವತ್ತು ನನ್ಗೆ ಡೆಲಿವರಿ ಆಗಿದ್ದಿನ ಪಾಪ ಅಮ್ಮನೂ ಫುಲ್ಲು ರೆಸ್ಟ್ಲೆಸ್ ಆಗ್ಬಿಟ್ಟಿತ್ತು. ಅವರು ನೈಟ್ ಎಲ್ಲ ಸರಿಯಾಗಿ ನಿದ್ದೆ ಮಾಡಿರ್ಲಿಲ್ಲ. ಅತ್ತೆನೂ ಜೊತೆಲೇ ಇದ್ರು. ಆಮೇಲೆ ನಂಗೆ ಡೆಲಿವರಿ ಆದ್ಮೇಲೆ ಅತ್ತೆ ಮನೆಗೆ ಹೋಗ್ಬಿಟ್ಟು ಮತ್ತೆ ಸಂಜೆ ಬಂದ್ರು. ಬಂದ್ಬಿಟ್ಟು ನಮ್ಮ ಅಮ್ಮನ್ನ, ಅಕ್ಕ ನೀವು ಸ್ವಲ್ಪ ಮನೆಗೆ ಹೋಗ್ಬಿಟ್ಟು ಬಾ, ಹೋಗಿ ನಾನು ಇರ್ತೀನಿ ಜೊತೆಲಿ, ಪುಷ್ಪನ್ ಜೊತೆಲಿ ಅಂತ ಹೇಳಿ. ಅವತ್ತು ಯೆಲ್ಲೋ ಕಲರ್ ಟೀ ಶರ್ಟ್ ಹಾಕಿದ್ವಿ ನಮ್ಮ ಹನಿಗೆ. ನನ್ಗೆ ಈಗ್ಲೂ ಆ ದಿನ ನೆನಪಿದೆ. ಅತ್ತೆ ಏನ್ ಮಾಡಿದ್ರು ಅಂದ್ರೆ ಅವ್ರಿಗೆ ಫುಲ್ಲು ಎಕ್ಸೈಟ್ಮೆಂಟು, ಅಂದ್ರೆ ಮೊಮ್ಮಗಳು ಹುಟ್ಟಿದಾಳೆ ಅಂದ್ಬಿಟ್ಟು ನನ್ಕಿಂತ ಜಾಸ್ತಿ ನಮ್ಮ ಅತ್ತೆ ಖುಷಿ ಪಟ್ಟಿದ್ರು. ಅವಳಿಗೆ ಫುಲ್ಲು ವೈಟ್ ಇದ್ಲಲ್ವಾ, ದೃಷ್ಟಿ ಆಗ್ಬಿಡತ್ತೆ ನನ್ನ ಮೊಮ್ಮಗಳಿಗೆ ಅಂದ್ಬಿಟ್ಟು ಕಪ್ಪನ್ನ ತಗೊಂಡ್ ಬಂದ್ಬಿಟ್ಟು ಅವರು ಹಣೆಗೆ ಇಟ್ಟಿದ್ರು. ಈ ಸಿಸ್ಟರ್ಸ್ ಎಲ್ಲ ಬಂದ್ಬಿಟ್ಟು ಹಾಸ್ಪಿಟಲ್ ಅಲ್ಲಿ ಅವ್ರು ಹೇಳ್ತಾರೆ ಅವೆಲ್ಲ ಹಚ್ಚಂಗಿಲ್ಲ ಅಂತ ಅಂದ್ಬಿಟ್ಟು ಅವ್ರು ಬಂದು ಬೈದ್ಬಿಟ್ಟು ಅದನ್ನ ಕಾಟನ್ ಅಲ್ಲಿ ವೈಪ್ ಮಾಡ್ಬಿಟ್ಟು ಹೊರಟೋಗ್ಬಿಡೋರು. ಆದ್ರೆ ನಮ್ಮ ಅತ್ತೆ ಕಂಟ್ರೋಲ್ ಮಾಡ್ಕೋತಾ ಇರ್ಲಿಲ್ಲ, ನನ್ ಮಗಳಿಗೆ ದೃಷ್ಟಿ ಆಗುತ್ತೆ, ಇವ್ರಿಗೆ ಏನ್ ಗೊತ್ತಾಗುತ್ತೆ, ನನ್ ಮೊಮ್ಮಗ್ ದೃಷ್ಟಿ ಆಗ್ಬಿಡತ್ತೆ ಅಂತ ಅಂದ್ಬಿಟ್ಟು ಅವ್ರು ವೈಪ್ ಮಾಡಿ ಹೋದ್ರುನು ಅತ್ತೆ ಇಡ್ತಾನೆ ಇರೋದ್ರು ಆ ತರ. ಆಮೇಲೆ ಅವರು ಡಾಕ್ಟರ್ ಎಲ್ಲ ಬೈದ್ಮೇಲೆ ನಮ್ಮನೆಯವ್ರು ಹೋಗ್ಲಿ ಬಿಡಮ್ಮ, ಇನ್ನೊಂದ್ 2 ದಿನ ಮನೆಗೆ ಹೋದ್ಮೇಲೆ ಇಟ್ಕೊಳ್ಳೋಣ, ಅವ್ರು ಸುಮ್ನೆ ಡಾಕ್ಟರ್ಸ್ ಏನೋ ಅಂತಾನೆ ಇರ್ತಾರೆ ಅಂತ ಹೇಳಿದ್ವಿ. ಸೊ ನನ್ನ ಹನಿ ಅಂದ್ರೆ ನನ್ಗೆ ಹನಿ ಮಾತ್ರನೆಲ್ಲ, ಇವನ್ ನಮ್ಮ ಪಾವನಿ ಹುಟ್ಟಿದ್ದು ಅಷ್ಟೇ, ಪ್ರತಿ ಒಂದು ಮೂಮೆಂಟ್ ನನ್ಗೆ ನೆನಪಿದೆ. ಮೇ ಬಿ ಅದು ನನ್ಗೆ ಅಂತಲ್ಲ, ಪ್ರತಿ ಒಂದು ತಾಯಿಗೂನು ಸಹ ಮೂಮೆಂಟ್ ಅನ್ನೋದು ಎಷ್ಟು ನೆನಪಿರತ್ತೆ ಅಲ್ವಾ ನಮ್ಗೆ. ಯಾಕಂದ್ರೆ ಅದು ನಮ್ಗೆ ಒಂದು ಹೊಸ ಲೈಫ್ಗೆ ನಾವು ಜನ್ಮ ಕೊಟ್ಟಿರ್ತೀವಿ. ನಮ್ಮ ಹೊಟ್ಟೆಲಿ ನಾವು ಈ ತರ ಒಂದು ಮಗುನ ಸಾಕಿದ್ವ ಇಷ್ಟು ದಿನ ಅನ್ನೋದು ಒಂದು ಏನೋ, ಅದನ್ನ ನಾನು ಎಕ್ಸ್ಪ್ರೆಸ್ ಮಾಡಕ್ಕೂ ಆಗಲ್ಲ, ನಮ್ಮ ಫೀಲಿಂಗ್ಸು ಆ ತರ ಇರತ್ತೆ. ಸೊ ಆಸ್ ಇಟ್ ಈಸ್ ನನ್ಗೆ ನಮ್ಮ ಹನಿ ಬರ್ಡೇ ಬರ್ಲಿ, ಇಲ್ಲ ಪಾವನಿ ಬರ್ತ್ಡೇ ಬರ್ಲಿ, ಆವತ್ತಿನ ದಿನ ಅವ್ರು ಹುಟ್ಟಿದ ದಿನ ಫುಲ್ಲು ನನ್ಗೆ ಒಂಥರ ನೆನ್ಪು ಬಂದ್ಬಿಡತ್ತೆ. ಹಾಸ್ಪಿಟಲ್ ಅಲ್ಲಿ ಏನೇನಾಯ್ತು, ಹೆಂಗಾಯ್ತು, ಏನೇನ್ ಮಾಡಿದ್ವಿ, ಅವ್ರು ಹುಟ್ಟಿದಾಗ ಯಾವ ರೀತಿ ಇದ್ರು ಅನ್ನೋದು ಪ್ರತಿ ಒಂದೂನು. ಸೊ ಇವನ್ ನಮ್ಮ ಪಾವನಿ ಹುಟ್ಟಿದಾಗ್ಲೂ ಅಷ್ಟೇನೆ, ಅವಾಗ ಅಂದ್ರೆ ಹನಿಗೆ ನಾನು ಹೆಣ್ಮಗುನೇ ಬೇಕು ಅಂತಿದ್ದೆ. ಪಾವನಿಗೆ ಕನ್ಸೀವ್ ಆದಾಗ ಎಲ್ಲಾರು ಹೇಳೋರು,
ಫಸ್ಟ್ ಒಂದು ಹೆಣ್ಮಗು ಆಗಿದೆ, ಸೆಕೆಂಡ್ ಗಂಡು ಮಗು ಆಗ್ಲಿ ಮತ್ತೆ ಗಂಡು ಮಗು ಆಗುತ್ತೆ ಅನ್ನೋ ತರಾನೇ ಮಾತಾಡೋರು. ಆದ್ರೆ ನನ್ಗೆ ನಮ್ಮ ಮನೆಯವ್ರು ಯಾವಾಗ್ಲೂ ಹೇಳ್ತಾ ಇದ್ರು, ಅವಳು ಪಾವನಿ ನನ್ ಕನ್ಸೀವ್ ಆದಾಗ ನಮ್ಮ ಮನೇಲಿ ಸರಸ್ವತಿ ಹುಟ್ಟಿದ್ದಾರೆ, ಆದ್ರೆ ಈಗ ಲಕ್ಷ್ಮಿನೂ ಹುಟ್ಟಬೇಕು. ಸೊ ನನಗ್ ನೆಕ್ಸ್ಟ್ ಹುಟ್ಟೋದು ಲಕ್ಷ್ಮಿನೇ. ನೀನ್ ಯಾರ ಮಾತ್ಗೂ ಕಿವಿ ಕೊಡ್ಬೇಡ, ನಿನಗ್ ಮತ್ತೆ ಹೆಣ್ಮಗುನೇ ಆಗೋದು. ಅವ್ರು ತುಂಬಾ ಸ್ಟ್ರಾಂಗ್ ಫೀಲಿಂಗ್ ಅಲ್ಲಿ ಹೇಳೋರು ನನ್ಗೆ. ಮತ್ ಅವ್ರು ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಹೆಣ್ಮಗುನೇ ಆಗ್ಲಿ ಅಂತ ಹೇಳಿ. ನಾನು ಅಂತ ಇದ್ದೀರಿ, ಎಲ್ಲಾರು ಗಂಡು ಬೇಕು ಅಂತಾರೆ, ನೀವ್ ಯಾಕೆ ಹೆಣ್ಮಗು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಅನ್ಬಿಟ್ಟು ಅವ್ರು ಅದೇ ಅಂದ್ರೆ ನಮ್ ಹನಿ ಹೆಂಗೆ ಅಂತಂದ್ರೆ ಅವಳು ಹುಟ್ಟದಾಗ್ಲೇನೆ ಫುಲ್ಲು ಅವಾಗ್ಲೇ ಅವಳಿಗೆ ನಾನು ದೇವರ ನಾಮಗಳು ಈ ತರ ಎಲ್ಲ ಏನಾದ್ರು ಅಂದ್ರೆ ಅವಳ ಮಾತು ಕಲ್ತಾಗ ದೇವರ ನಾಮಗಳೆಲ್ಲ ಹೇಳ್ಕೊಡ್ತಿದ್ರೆ ಅವಳು ತುಂಬಾ ಚೆನ್ನಾಗಿ ಹಾಡೋಳು. ಮತ್ತೆ ಬರೆಯೋದು ಅಷ್ಟೇ, ಬೇಗನೆ ಅವಳು ಬರೆಯೋದೆಲ್ಲ ಕಲ್ತ್ಕೊಂಡ್ಬಿಟ್ಲು. ಸೊ ನಮ್ಮ ಮನೆಯವರು ಫುಲ್ ಫಿಕ್ಸ್ ಆಗ್ಬಿಟ್ಟಿದ್ರು, ಅವಳು ಸರಸ್ವತಿನೇ, ನಮ್ಮ ಮನೆಗ್ ಸರಸ್ವತಿ ಅವಳು ಅಂತ ಹೇಳಿ. ಅದಕ್ಕೆ ಟೀಸ್ ಮಾಡೋರು, ಸರಸ್ವತಿ ಬಂದಿದ್ದಾರೆ, ನನಗ್ ಲಕ್ಷ್ಮಿನೂ ಬೇಕು, ಲಕ್ಷ್ಮಿನೂ ಬರ್ತಾರೆ ನಮ್ಮ ಮನೆಗೆ, ನೀನ್ ಯೋಚನೆ ಮಾಡ್ಬೇಡ, ಯಾರ ಮಾತು ಕಿವಿ ಕೊಡ್ಬೇಡ ಅಂತ ಹೇಳಿ. ಅವ್ರು ಅದೆಷ್ಟು ಸ್ಟ್ರಾಂಗ್ ಫೀಲಿಂಗ್ ಇಟ್ಕೊಂಡಿದ್ರು ಏನೋ ಅಂತ ಗೊತ್ತಿಲ್ಲ. ನನ್ಗೆ ಸೆಕೆಂಡ್ ನಮ್ ಪಾವನಿ ಹುಟ್ಟಿದ್ದು. ಬಟ್ ಅವ್ರು ಯಾವ ತರ ಹೇಳಿದ್ರು ನಮ್ಮ ಮನೆಯವರು ಅದೇ ತರ ಆಯ್ತು. ಪಾವನಿ ಹುಟ್ಟಿದ್ಮೇಲೆ ನಮ್ಮ ಮನೆಗ್ ಲಕ್ಷ್ಮಿನೇ ಆಗಮನ ಆಯ್ತು ಅಂತ ಹೇಳ್ಬೋದು. ಬಟ್ ನನ್ಗೆ ಯಾವತ್ತೂ ಆಗ್ಲಿ, ನನ್ಗಾಗ್ಲಿ ನನ್ನ ಹಸ್ಬೆಂಡ್ಗಾಗ್ಲಿ, ನಮ್ಗಿಬ್ರು ಹೆಣ್ಮಕ್ಳು ಅಂತ ನಾವ್ ಯಾವತ್ತೂ ಬೇಜಾರ್ ಮಾಡ್ಕೊಂಡವ್ರೆ ಅಲ್ಲ. ತುಂಬಾ ಸ್ಟ್ರಾಂಗ್ ಆಗಿ ತುಂಬಾ ಚೆನ್ನಾಗಿ ಖುಷಿಯಿಂದಾನೇ ಬೆಳೆಸಿದ್ವಿ. ಇದಕ್ಕೆ ನನ್ಗೆ ಗ್ರೇಟ್ ಸಪೋರ್ಟ್ ಅಂತ ಅಂದ್ರೆ ನಮ್ಮ ಅಮ್ಮ ಮತ್ತೆ ನಮ್ಮ ಅತ್ತೆ ಇಬ್ರಿಗೂ ಹೇಳ್ತೀನಿ. ಅವರು ಅಷ್ಟೇನೆ ಯಾವತ್ತೂ ನಮ್ಗೆ ಗಂಡ್ ಮಕ್ಳಿಲ್ಲ ಅಂತ ಫೀಲ್ ಮಾಡ್ಕೊಂಡವ್ರೆ ಅಲ್ಲ. ಅದ್ರಲ್ಲೂ ಎಸ್ಪೆಷಲಿ ನಮ್ಮ ಅತ್ತೆ ನಿಜವಾಗ್ಲೂ ಯಾರಾದ್ರೂ ನನ್ಗೆ ಇಬ್ರು ಹೆಣ್ಮಕ್ಳು ಅಂತ ಅನ್ಬಿಟ್ಟು ಹೇಳಿದ್ರೆ ನಾನ್ ಸೈಲೆಂಟ್ ಆಗಿದ್ರು, ನಮ್ಮ ಅತ್ತೆ ಸೈಲೆಂಟ್ ಆಗಿರ್ತಿರ್ಲಿಲ್ಲ. ಅವ್ರಿಗೆ ರಿಪೀಟ್ ಆನ್ಸರ್ ಮಾಡೋರು. ನನ್ನ ಇಷ್ಟು ವರ್ಷದ ಜೀವನದಲ್ಲಿ ಒಂದೇ ಒಂದು ದಿನ ನಮ್ಮ ಅತ್ತೆ ನನ್ಗೆ ಇಬ್ರು ಹೆಣ್ಮಕ್ಳು ಇದಾರೆ ನೀನ್ ಆ ಫೀಲ್ ಸಹ ಮಾಡ್ಸಿಲ್ಲ. ನಿಜವಾಗ್ಲೂ ನಾನು ಎಷ್ಟು ಪುಣ್ಯ ಮಾಡಿದ್ನೋ ಆ ವಿಷಯದಲ್ಲಿ ಅಂತ ಹೇಳಿ ಅನ್ಸುತ್ತೆ ನನ್ಗೆ. ಬೇರೆಯವ್ರು ಯಾರಾದ್ರೂ ಟಾಂಟ್ ಮಾಡಿದ್ರುನು ನಮ್ಮ ಅತ್ತೆ ಅವ್ರಿಗೆ ಕರೆಕ್ಟ್ ಆಗಿ ಆನ್ಸರ್ ಮಾಡೋರು. ಸೊ ನಾನು ಇದನ್ನೇ ಹೇಳ್ತೀನಿ, ಯಾವ ಮಗು ಆದ್ರೂ ಸರಿ, ಅದು ನಮ್ಮ ಮಗು. ಆ ಮಗುನ ಪ್ರೀತಿ, ವಿಶ್ವಾಸ, ಸಂಸ್ಕಾರ ಎಲ್ಲಾ ಕೊಟ್ಟು ಬೆಳೆಸೋಣ. ಬೇರೆಯವ್ರ ಮಾತಿಗೆ ಬೇರೆಯವ್ರು ಏನ್ ಅನ್ಕೋತಾರೆ, ಬೇರೆಯವ್ರು ಯಾಕೆ ಏನು, ಇವೆಲ್ಲ ನಮ್ಗೆ ಬೇಡ. ದೇವ್ರು ನಮ್ಗೆ ಕೊಟ್ಟಿರೋ ಪ್ರಸಾದ. ಸೊ ನನ್ನ ಮನೆಯಲ್ಲಿ ಲಕ್ಷ್ಮಿ ಸರಸ್ವತಿ ಇಬ್ರು ಇದ್ದಾರೆ. ನಾನು ಅವ್ರಿಬ್ಬರನ್ನು ಅದೇ ದೃಷ್ಟಿಲಿ ನೋಡ್ಕೊಂಡು ಇದು ಇಲ್ಲಿವರೆಗೂ ಬೆಳೆಸಿದ್ದು, ಮುಂದೆನೂ ಅದೇ ರೀತಿನೇ ಬೆಳೆಸ್ತೀವಿ. ಹಾಗೆ ನಾನು ಪಾವನಿಗೆ ಅಂತ ಹೇಳ್ಬಿಟ್ಟು ಆನ್ಲೈನ್ ಇಂದ ಒಂದು ಡ್ರೆಸ್ ಅನ್ನ ತರಿಸಿದೆ, ಅಂದ್ರೆ 2 ಟಾಪ್ಗೆ 1 ಪ್ಯಾಂಟ್ ಅಂತ ಹೇಳ್ಬಿಟ್ಟು. ಬಟ್ ಕ್ವಾಲಿಟಿ ವೈಸ್ ಏನೋ ಓಕೆ, ಆದ್ರೆ ಸೈಜ್ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ. ಹಂಗಾಗಿ ಈಗ ಇದನ್ನ ರಿಟರ್ನ್ ಹಾಕ್ಬಿಡ್ತೀನಿ. ಸೊ ಮತ್ತೆ ಅದು ಬಂದಾಗ ನನ್ಗೆ ಚೆನ್ನಾಗಿರೋದು ಬಂದಿದೆ ಅಂತ ಅಂದಾಗ, ಅಂದ್ರೆ ನಾನು ಅದು ಚೆನ್ನಾಗಿದೆ ಅಂತ ನನ್ಗೆ ಓಕೆ ಆದ್ರೆ ಮಾತ್ರನೇ ನಾನು ಲಿಂಕ್ಸ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕೋದು. ಅದು ಚೆನ್ನಾಗಿದ್ರೆ ನಾನು ಆಮೇಲೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ. ಇವತ್ತಿಗೆ ನನ್ನ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವ್ಲಾಗ್ ನ ನೋಡಿ ಅಂತ ಹೇಳ್ತಾ ಮತ್ತೊಂದು ವ್ಲಾಗ್ ಅಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್.